ಎಲ್ಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಜಮೀನಲ್ಲಿ ನಾವು ಏನೇನು ಹಾಕಿದ್ವಿ ಅಂತಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಜಮೀನಲ್ಲಿ ನಾವು ಈಗ ಶೇಂಗಾ, ಮೆಕ್ಕೆಜೋಳ, ಸಜ್ಜೆ 3 ಹಾಕಿದ್ದೀವಿ. ಇನ್ನೊಂದು ಜಮೀನಲ್ಲಿ ನಾವು ಊಟ ಮಾಡೋ ಜೋಳ ಹಾಕಿದ್ದೀವಿ. ಅಂತಂದರೆ ನೀವು ಬೆಂಗಳೂರಾಗೆಲ್ಲ ಕೇಳ್ತಾ ಇರ್ತೀರ, ನೀವು ಊರಿಗೆ ಹೋದಾಗೆಲ್ಲ ಜೋಳ ತೊಗೊಂಬನ್ನಿ, ಜೋಳದ ರೊಟ್ಟಿ ತೊಗೊಂಬನ್ನಿ, ನಾವು ಇಲ್ಲಿ ಮಾಡ್ಕೊತೀವಿ ಅಂತ ಅಂದ್ಬಿಟ್ಟು ಕೇಳ್ತಿರಲ್ವ, ಅದನ್ನು ಇನ್ನೊಂದು ಜಮೀನಲ್ಲಿ ಹಾಕಿದ್ದೀವಿ. ಸೊ ನಮ್ಮ ಈ ಒಂದು ಚಿಕ್ಕ ಜಮೀನಲ್ಲಿ ನಾವು ಇದೆಲ್ಲ ಹಾಕಿದ್ದೀವಿ. ಸೊ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಈಗ ಒಂದು ಸ್ವಲ್ಪ ಹನಿ ಬರ್ತಾ ಇದೆ. ಸೊ ನೋಡಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸುಮ್ಮನೆ ಒಂದು ರೌಂಡ್ ಹಿಂಗೆ ತೋರಿಸ್ತೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೈಮೇಟು. ಬಟ್ ಈಗ ಕೆಲವೊಂದು ಊರ ಕಡೆನೇ ಮಳೆನೇ ಆಗಿಲ್ಲ. ಬಟ್ ನಿಮ್ಮೂರ ಕಡೆ ಮಳೆ ಆಗಿದೆಯಾ, ನೀವು ನಿಮ್ಮ ಜಮೀನುಗಳಿಗೆಲ್ಲ ಏನು ಹಾಕಿದ್ದೀರಾ ಅಂತಂದ್ಬಿಟ್ಟು ಈ ಒಂದು ವಿಡಿಯೋ ಮುಖಾಂತರ ಕಮೆಂಟಲ್ಲಿ ತಿಳಿಸಿ. ಅದೊಂದು ಈ ಜಮೀನು ಇಲ್ಲಿಂದ ಹಿಡಿದು ಸೀದಾ ಅಲ್ಲೇವರೆಗಿದೆ. ಅಲ್ಲಿ ಡೆಡ್ ಎಂಡು ಒಂದು ಹಳ್ಳ ಥರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೇನೆ ಇದೆ. ಬಟ್ ನಾವು ಇದೆಲ್ಲ ಪೂರ್ತಿ ಏನು ಹಾಕಿದ್ದೀವಿ ಅಂತಂದರೆ ಶೇಂಗಾ ಹಾಕಿದ್ದೀವಿ. ಇಲ್ಲಿಂದ ಪೂರ್ತಿ ಅಲ್ಲಿವರೆಗೆ ಶೇಂಗಾ ಅರ್ಧವರೆಗೆ, ಅಲ್ಲಿಂದ ಮೆಕ್ಕೆಜೋಳ, ಮತ್ತು ಅಲ್ಲಿ ಸ್ವಲ್ಪ ಸಜ್ಜೆ ಹಾಕಿದ್ದೀವಿ. ಅಂದರೆ 3 ಈ ಒಂದಿಷ್ಟು ಜಮೀನಲ್ಲಿ ಒಂದು ಫಸ್ಟು ಶೇಂಗಾ, ಆಮೇಲೆ ಮೆಕ್ಕೆಜೋಳ, ಆಮೇಲೆ ಸಜ್ಜೆ, ಪೂರ್ತಿ ಇದೆಲ್ಲ ಹಾಕಿದ್ದೀವಿ ನೋಡಿ. ಅಂದರೆ ಇವಾಗ ನಿನ್ನೆ ಮಳೆ ಬಂದಿದೆ, ಹಂಗಾಗಿ ಸ್ವಲ್ಪ ಈಗ ಹಸಿ ಇದೆ. ಸೊ ಇನ್ನೂ ಮಳೆ ಚೆನ್ನಾಗಾಯ್ತಂದರೆ ಇನ್ನೂ ಬೇಗ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ಥರ ಇದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಬಟ್ ಕಳೆ ತೆಗಿಬೇಕು, ಹುಲ್ಲೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲ. ನೋಡಿ ನಮ್ಮ ಜಮೀನು ಈ ಕಡೆ ಆಯ್ತಂತಂದರೆ ಇದು ನಮ್ಮ ಅಣ್ಣವ್ರ ಜಮೀನು, ಆ ಕಡೆ ನಮ್ಮ ಚಿಕ್ಕಪ್ಪರ ಜಮೀನು. ಅದು ಒಟ್ಟು ಪೂರ್ತಿ ಅದೆಲ್ಲ ನಮ್ಮ ಚಿಕ್ಕಪ್ಪರದು. ಈ ಸೈಡ್ ಏನಿದೆ ಇದೆಲ್ಲ ನಮ್ಮದು. ಬಟ್ ತುಂಬ ಚೆನ್ನಾಗಿದೆ ಶೇಂಗಾ. ಬಟ್ ಇವಾಗ ಕಳೆ ತೆಗಿಬೇಕಷ್ಟೇ. ಈಗ ಸ್ವಲ್ಪ 1-2 ದಿನ ದೊಡ್ಡದಾದ್ಮೇಲೆ ಜಮೀನಾಗೆಲ್ಲ ಕಳೆ ತೆಗೆದ್ರೆ ಇನ್ನೂ ಚೆನ್ನಾಗಿ ಶೇಂಗಾ ಕಾಣಿಸುತ್ತೆ. ನಮ್ಮ ಬೆಂಗಳೂರರಂತೂ ಸಿಕ್ಕಾಪಟ್ಟೆ ಜನ ಕೇಳ್ತಾ ಇರ್ತಾರೆ, ಶೇಂಗಾ ಪುಡಿ ತೊಗೊಂಬ, ಊರಿಗೆ ಹೋದರೆ ಜೋಳದ ರೊಟ್ಟಿ ತೊಗೊಂಬ ಅಂತಂದ್ಬಿಟ್ಟು. ಬಟ್ಟು ಇವಾಗ ಹಾಕಿದ್ದೀವಿ. ಬಟ್ಟು ಇದೆಲ್ಲ ದೊಡ್ಡದಾದ್ಮೇಲೆ ನಾವು ಅದನ್ನೆಲ್ಲ ಕಿತ್ಬಿಟ್ಟು ಶೇಂಗಾ ಅರ್ದ್ಬಿಟ್ಟು ಆವಾಗ ನಮ್ಮ ಬೆಂಗಳೂರವ್ರಿಗೆ ಯಾರ್ಯಾರಿಗಿಷ್ಟೋ ಅವ್ರಿಗೆಲ್ಲ ತೊಗೊಂಡೋಗಿ ಕೊಡಬೇಕು. ನೋಡಿ ಇಷ್ಟಿದೆ ನಮ್ಮ ಜಮೀನು. ಅಲ್ಲಿ ಮುಂದ್ಗಡೆ ಹೋಗಿ ಮೆಕ್ಕೆಜೋಳ ತೋರಿಸ್ತೀನಿ. ಇಲ್ಲಿ ಜೂಮ್ ಮಾಡಿ ತೋರಿಸ್ತಂತಂದರೆ ಅಷ್ಟೊಂದು ಕಾಣಲ್ಲ. ಬಟ್ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ನಮ್ಮ ಅಮ್ಮವರು ಏನೋ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಮನೆ ಮಗಳ ಹುಡುಗ ಬಂದಿದ್ದಾನೆ. ನಾನು ಬೆಂಗಳೂರಿಂದ ಊರಿಗೆ ಬಂದರೆ ಸಾಕು, ನನ್ನ ಜೊತೆನೇ ಇರ್ತಾನೆ, ಎಲ್ಲಿ ಹೋಗಲ್ಲ ಅವನು. ಸೊ ನೋಡ್ತಾ ಇರ್ಬೋದು. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಟೈಮ್ ಬಂದು 5-6 ಗಂಟೆ ಆಗ್ತಾ ಬಂತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ವಾವ್, ಸೂಪರ್. ಅದಕ್ಕೆ ಹಳ್ಳಿ ಜೀವನ ಅಂತ ಹೇಳೋದು ಅಲ್ವಾ. ಬಟ್ ತುಂಬ ಚೆನ್ನಾಗಿದೆ. ನೋಡೋಣ ಬನ್ನಿ, ಮುಂದೆ ಹೋಗ್ಬಿಟ್ಟು ನಿಮಗೆ ಮೆಕ್ಕೆಜೋಳ ತೋರಿಸ್ತೀನಿ. ಎಷ್ಟಾಗ್ಬಿಡತ್ತಮ್ಮ ನೋಡಿ. ಇವಾಗ ಕಳೆ ತೆಗಿಸ್ಬೇಕು ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ. ಒಂದ್ಸಲ ಅಣ್ಣರಿಗೆ ಹೇಳ್ಬಿಟ್ಟು ಎಡೆ ಹಾಕ್ಸಿ ನೋಡಿಲಿ. ಹುಲ್ಲೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಗಾಯ್ಸ್. ಇವಾಗ ಹುಲ್ಲೆಲ್ಲ ಕೀಡ್ತಾರೆ ಚೆನ್ನಾಗಿ ನಂಗಟ್ಲೆ ಬರುತ್ತೆ. ಅಂತಂದರೆ ನೋಡಿ ಇದೆಲ್ಲ ಏನಿರುತ್ತಲ್ಲ, ಇವನ್ನೆಲ್ಲ ಕೀಡಿಸ್ಬೇಕು ಇದನ್ನೆಲ್ಲ. ಇಲ್ಲ ಅಂತಂದರೆ ಜಮೀನಿಗೆಲ್ಲ ಜಾಸ್ತಿ ಹುಲ್ಲೆ ಬೆಳ್ಕೊಂಬಿಟ್ರೆ ಶೇಂಗಾ ಏನು ಚೆನ್ನಾಗೇ ಬರೋಲ್ಲ, ಎಲ್ಲ ತಿಂದಾಕ್ಬಿಡುತ್ತೆ ಮಾತ್ರ. ಬರೀ ಹುಲ್ಲೆ ಜಾಸ್ತಿ ಬೆಳೆದು ಬಿಟ್ರೆ ಶೇಂಗಾ ಬೆಳೆಯೋದೇ ಇಲ್ಲ. ಇದು ಬಂದ್ಬಿಟ್ಟು ನಮ್ಮ ಮೆಕ್ಕೆಜೋಳ. ಸೊ ನೀವು ಅವಾಗ ನೋಡಿದ್ರಲ್ಲ, ಅದು ಬಂದ್ಬಿಟ್ಟು ಶೇಂಗಾ, ಇದು ನಮ್ಮ ಮೆಕ್ಕೆಜೋಳ. ಇದು ಇಲ್ಲೇವರೆಗೂ ನಾವು ಮೆಕ್ಕೆಜೋಳ ಹಾಕಿದ್ದೀವಿ. ಸೊ ಅಲ್ಲಿಂದ ಸಜ್ಜೆ ಹಾಕಿದ್ದೀವಿ. ಇದು ನಮ್ಮ ಒಂದು ಚಿಕ್ಕ ಜಮೀನಲ್ಲಿ ಇಷ್ಟೆಲ್ಲ ಹಾಕಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಬಟ್ ನಾನು ಒಂದು ಹೇಳ್ಬೇಕು ನಿಮಗೆ, ಫಸ್ಟು ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಆಮೇಲೆ ಬೇರೆ ವಿಷಯ ಮಾತಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ಕ್ಲೈಮೇಟು. ವಾವ್, ಸೂಪರ್ ಅಲ್ವಾ. ಹಾಗೆಯೇ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಿರೋದು ಏನಂತಂತಂದರೆ, ಬಿಸಿಲು ಗಾಳಿ ಮಳೆ ಅಂದಲೇ ನಮ್ಮ ರೈತರು ಇಷ್ಟೆಲ್ಲ ಕಷ್ಟಪಡ್ತಾರೆ. ಅವರು ಬೆಳೆದಿರೋ ಬೆಳೆಗೆ ಕರೆಕ್ಟಾಗಿ ಒಂದು ಬೆಲೆ ಸಿಕ್ತಂತಂದರೆ ರೈತರಿಗೆ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವಾ. ಬಟ್ ಕರೆಕ್ಟ್ ಇದುವರೆಗೂ ನಮ್ಮ ರೈತರಿಗೆ ಒಂದು ಕರೆಕ್ಟಾಗಿ ಬೆಲೆ ಸಿಗೋಲ್ಲ, ಅದೊಂದೇ ಬೇಜಾರು ನಮಗೆ. ಸೊ ನಮ್ಮಪ್ಪ ನಮ್ಮಮ್ಮ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಮಾಡ್ತಾರೆ ನೋಡಿ, ಇದು ಒಂದು ಹೇಳಲೇಬೇಕು. ಸೊ ಇಲ್ಲಿ ಮಳೆ ಬಂತಂತಂದರೆ ನೀರೆಲ್ಲ ಹಂಗೆ ಬಂದುಬಿಡುತ್ತೆ ಜಮೀನೊಳಗಡೆ. ಬಟ್ ಇದಕ್ಕೆ ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಬಟ್ ಸುಮ್ಮನೆ ಅಲ್ಲಿ ನೋಡಿ ಒಂದು ಸೇತುವೆ ಅಂತ ಕಟ್ಸಿದ್ರು ಅನುಕೂಲ ಆಗಲಿ ಅಂತಂದ್ಬಿಟ್ಟು ಆ ಸೇತುವೆನೂ ವೇಸ್ಟ್ ಆಗೋಯ್ತು. ನಾವು ಕೆಲವೊಬ್ಬರು ಮಾಡ್ತಾರೆ, ಸುಮ್ಮನೆ ಕಾಟಾಚಾರಕ್ಕೆಲ್ಲ ಮಾಡಿಬಿಡ್ತಾರೆ. ಅದೇ ಒಂದೇ ಬೇಜಾರು. ಒಂದೊಂದು ಟೈಮಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು. ದನ ಕರುಗಳಿಗೆ ನೀರಿನ ವ್ಯವಸ್ಥೆ ಆಗಿರೋಂಗಾದ್ರೂ ಮಾಡಬೇಕು, ಇಲ್ಲಾಂತಂದರೆ ನೀಟಾಗಾದ್ರೂ ಮಾಡಬೇಕು. ಅರ್ಧ ಮಾಡಿಬಿಡ್ತಾರೆ. ಅಕ್ಕಪಕ್ಕ ಜಮೀನುಗಳಲ್ಲಿ ಏನೇನು ಆಗಿಬಿಡಲಿ, ಬಟ್ ಅವ್ರ ಕೆಲಸಗಳು ಆಗಬೇಕಷ್ಟೇ.
ಕೆಲವೊಂದು ಟೈಮಲ್ಲಿ ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮನೇಲೆಲ್ಲ ಬೈದು ಬಿಡ್ತಾರೆ. ಬೇರೆ ವಿಚಾರದಾಗೆಲ್ಲ ಮಾತಾಡಿ ಏನೋ ಪ್ರಾಬ್ಲಮ್ ಆಯ್ತು ಅಂದರೆ ಏನು ಮಾಡಬೇಕು ಅಂತಂದು ಆ ಉದ್ದೇಶಕ್ಕೋಸ್ಕರ ಸುಮ್ಮನೆ ಇರೋದು ಅಷ್ಟೇ. ನೋಡಿ ಇದೆಲ್ಲ ನಮ್ಮದು ಸಜ್ಜೆ, ನಾನು ತೋರಿಸ್ತಾ ಇದ್ನಲ್ಲ ಇದೆಲ್ಲ ಸಜ್ಜೆ. ಇದೆಲ್ಲ ಸಜ್ಜೆ, ಅರ್ಧ ಮೆಕ್ಕೆಜೋಳ, ಅರ್ಧ ನೆಂಗಡಲೆ. ಮತ್ತು ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೈಟ್ ಆಗ್ತಾ 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 ಕ್ಲೈಮೇಟ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತೈತೆ. ಹಾಗೆ ನೋಡಿ, ನಾನು ಏನಕ್ಕೆ ಇದು ಸ್ವಲ್ಪ ದೂರ ದೂರ ಇದೆಯಲ್ಲ ಅಂತಂದ್ಬಿಟ್ಟು ನೀವು ಕೇಳ್ತಾ ಇರ್ಬೋದು. ಇದೆಲ್ಲ ಯಾವ ಥರ ಆಗಿದೆ ಅಂತಂದರೆ, ಇವಾಗ ಸಿಕ್ಕಾಪಟ್ಟೆ ಏನಾದರೂ ಮಳೆ ಬಂತಂತಂದರೆ ಇಲ್ಲಿ ಹಳ್ಳ ಇದೆಯಲ್ಲ ಅದು, ಸೊ ಅಲ್ಲಿ ನೀರು ಸ್ಟ್ರೈಟ್ ಹೋಗೋದೇ ಇಲ್ಲ. ಅರ್ಧ ಸೇತುವೆ ಹಾಕ್ಬಿಟ್ಟು ಅವರು ಸುಮ್ಮನೆ ಅನುಕೂಲ ಮಾಡಲಿಲ್ಲ ಕರೆಕ್ಟಾಗಿ. ಆ ನೀರು ಹಂಗೆ ಹೋಗೋದ್ರಲ್ಲಿ ಹಿಂಗೆಲ್ಲ ಬಂದುಬಿಡುತ್ತೆ. ಈ ಜಾಗ ಪೂರ್ತಿ ರೋಡಲ್ಲಿ ಸಹಿತ ನೀರು ಬಂದು ಹಂಗೆ ಪಕ್ಕದವರು ಜಮೀನಾಗೆಲ್ಲ ನೀರು ಹೋಗಿ ಹಂಗೆ ಇದಾಗ್ಬಿಡುತ್ತೆ. ಆ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ಕರೆಕ್ಟಾಗಿ ಮಾಡಲಿಲ್ಲ, ಏನಿಲ್ಲ, ಸಿಕ್ಕಾಪಟ್ಟೆ ಬೇಜಾರು. ಬಟ್ ಇವಾಗ ಒಂದು ಲೆಕ್ಕಕ್ಕೆ ಪರವಾಗಿಲ್ಲ. ನಡೆ ಮೋಹನ್, ಆಯಿತು. ಸಜ್ಜೆ ಚೆನ್ನಾಗೈತಲ್ಲಮ್ಮ ಈ ವರ್ಷ? ಸಜ್ಜೆ ಚೆನ್ನಾಗಿದೆ ಅಲ್ವಾ? ಮಳೆ ಬರುತ್ತೆ ತಡ. ಬಾಯ್ ಸ್ನೇಹಿತರೆ, ಇಷ್ಟೇ ಒಂದು ಚಿಕ್ಕ ಜಮೀನು ನಮ್ಮದು. ಬನ್ನಿ ಮನೆಗೆ ಹೋಗೋಣ. ಜೋಳ ಮಳೆ ಆಗುತ್ತೆ ತಡ, ಮಳೆ ಆದ್ಮೇಲೆ ಚೆನ್ನಾಗಿರುತ್ತೆ. ಜೋಳ ಚೆನ್ನಾಗೈತಲ್ಲ ಆದ್ರೂ, ಅಂದ್ರೆ ಮಳೆ ಬಂದ್ರೆ ಟೈಮ್ ಸರಿಗೆ ಇನ್ನೂ ಚೆನ್ನಾಗಾಗುತ್ತೆ. ಬಿತ್ತು ಟೈಮ್ ಮಳೆ ಬಂದಿದ್ರೆ ಮಳೆನೇ